ಈಸಿ ಎರಾ. ಅರಣ್ಯದ ದೊಡ್ಡ ಮರವೊಂದರ ಪಕ್ಕದಲ್ಲಿ ಒಂದು ಸರೋವರವಿತ್ತು. ಸರೋವರದಲ್ಲಿ ಒಂದು ಮುದಿಮೊಸಳೆ ಇತ್ತು. ನೂರಾರು ಕಪ್ಪೆಗಳಿದ್ದವು. ಮರದ ಮೇಲೊಂದು ಮುದಿಗೂಬೆ ಕುಳಿತಿರುತ್ತಿತ್ತು. ಅದು ದಿನವಿಡೀ ಸರೋವರದಲ್ಲಿ ನಡೆಯುವುದನ್ನೆಲ್ಲವನ್ನೂ ಗಮನಿಸುತ್ತಿತ್ತು. ವಯಸ್ಸಾಗಿದ್ದ ಮೊಸಳೆಯು ಪ್ರತಿದಿನ ಸರೋವರದಲ್ಲಿದ್ದ ಕಪ್ಪೆಗಳಲ್ಲಿ ಕೆಲವೊಂದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ಸರೋವರದಲ್ಲಿ ನೂರಾರು ಕಪ್ಪೆಗಳಿದ್ದರೂ ಮೊಸಳೆಯಿಂದಾಗಿ ಅವುಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದು ಕೊನೆಗೊಂದು ದಿನ ಒಂದೇ ಒಂದು ಮುದಿಕಪ್ಪೆ ಉಳಿದುಕೊಂಡಿತ್ತು. ಅದು ಮರದ ಮೇಲಿದ್ದ ಗೂಬೆಗೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದ ಕಪ್ಪೆಗಳನ್ನೆಲ್ಲ ಮೊಸಳೆ ತಿಂದು ಮುಗಿಸಿದೆ. ಆಗ ನನಗೆ ಅಳು ಬರಲಿಲ್ಲ. ಈಗ ಉಳಿದಿರುವ ನನ್ನನ್ನು ಮೊಸಳೆ ನಾಳೆ ತಿಂದು ಹಾಕುತ್ತದೆ. ನನಗೀಗ ಅಳು ಬರುತ್ತಿದೆ. ನಾನೇನು ಮಾಡಲಿ ಎಂದು ಗೋಳಾಡಿತು. ಮುದಿಗೂಬೆ ಗಂಭೀರವಾಗಿ, ನೀನು ಸರೋವರದಲ್ಲೇ ಇದ್ದರೆ ಮೊಸಳೆ ನಿನ್ನನ್ನು ತಿನ್ನುತ್ತದೆ. ನೀನು ಈ ಮರದ ಕೊಂಬೆಯ ಮೇಲೆ ಹಾರಿ ಕುಳಿತುಕೋ. ಮೊಸಳೆಯು ಮರವನ್ನೇರಲಾರದು. ನೀನು ಬದುಕಿಕೊಳ್ಳುತ್ತೀಯ ಎಂದಿತು. ಕಪ್ಪೆಯು, ನಾನು ಹೆಚ್ಚೆಂದರೆ 4-5 ಅಡಿ ಜಿಗಿಯಬಲ್ಲೆ. 20 ಅಡಿ ಎತ್ತರವಿರುವ ಮರದ ಮೇಲಕ್ಕೆ ಹೇಗೆ ಹಾರಲಿ ಎಂದು ಕೇಳಿತು. ಅದಕ್ಕೆ ಮುದಿಗೂಬೆಯು, ನಾನು ಅಮೂಲ್ಯವಾದ ಸಲಹೆಗಳನ್ನು ಉಚಿತವಾಗಿ ಕೊಡಬಲ್ಲೆ, ಅದನ್ನು ಆಚರಣೆಗೆ ತರುವುದನ್ನು ಹೇಳಲಾರೆ ಎಂದು ಬಿಟ್ಟಿತು. ಕಪ್ಪೆಯು ದಡದಲ್ಲಿ ಕುಳಿತುಕೊಂಡು ಹಿಂಗಾಲುಗಳನ್ನು ನೆಲಕ್ಕೂರಿ ಮುಂಗಾಲುಗಳನ್ನು ಮೇಲಕ್ಕೆತ್ತಿ ಮರದ ಕಡೆ ಜಿಗಿಯಲು ಪ್ರಯತ್ನಿಸಿತು. ಅದು 4-5 ಅಡಿ ಎತ್ತರಕ್ಕೆ ಮಾತ್ರ ಜಿಗಿಯಲು ಯಶಸ್ವಿಯಾಯಿತು. ಆದರೆ ಅದು ಪ್ರಯತ್ನವನ್ನು ಬಿಡಲಿಲ್ಲ. ವಟರ್ ಎನ್ನುತ್ತಾ ಮತ್ತೆ ಮತ್ತೆ ಜಿಗಿಯುವ ಪ್ರಯತ್ನ ಮಾಡುತ್ತಿತ್ತು. ಕಪ್ಪೆ ಮಾಡುತ್ತಿದ್ದ ಸದ್ದು ಕೇಳಿಸಿಕೊಂಡ ಮೊಸಳೆಯು ಕುತೂಹಲದಿಂದ ದಡಕ್ಕೆ ಬಂದು ಕುಳಿತುಕೊಂಡಿತು. ಕಪ್ಪೆಯ ಜಿಗಿದಾಟವನ್ನು ನೋಡಿ ಅದು ಗಟ್ಟಿಯಾಗಿ ನಕ್ಕು ಬಿಟ್ಟಿತು. ನಗುವಿನ ಸದ್ದು ಕೇಳಿದ ಕಪ್ಪೆ ಹಿಂತಿರುಗಿ ನೋಡಿದಾಗ ತನ್ನ ಹಿಂದೆ ಮೊಸಳೆ ಇದ್ದುದನ್ನು ಕಂಡಿತು. ಅದರ ಪ್ರಾಣಭಯ ಇನ್ನೂ ಹೆಚ್ಚಾಗಿ ಮೊಸಳೆಯತ್ತಲೇ ಅದು ಜಿಗಿದಾಗ ಮೊಸಳೆಯ ಬೆನ್ನ ಮೇಲೆಯೇ ಹೋಗಿ ಕುಳಿತಿತ್ತು. ಮೊಸಳೆಗೆ ತನ್ನ ಬೆನ್ನ ಮೇಲೆಯೇ ಕುಳಿತಿದ್ದ ಕಪ್ಪೆಯನ್ನು ತಿನ್ನಲು ಸಾಧ್ಯವಿರಲಿಲ್ಲ. ಕಪ್ಪೆ ಸುರಕ್ಷಿತವಾಗಿ ಉಳಿಯಿತು. ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ಸಮಸ್ಯೆಗಿಂತ ದೊಡ್ಡದಾಗಿ ಬೆಳೆಸಿಕೊಳ್ಳಬೇಕು. ಈ ರೀತಿ ಬೆಳೆಸಿಕೊಳ್ಳುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಆದರೆ ಅದರ ಅರಿವು ಮಾತ್ರ ನಮಗಿರುವುದಿಲ್ಲ. ನಾವು ಸಮಸ್ಯೆಯಿಂದ ಪಾರಾಗಬೇಕಾದರೆ ಸಮಸ್ಯೆಗಿಂತ ಎತ್ತರಕ್ಕೆ ಜಿಗಿಯಬೇಕು. ಸಮಸ್ಯೆಯ ಮೇಲೆಯೇ ಹೋಗಿ ಕುಳಿತುಕೊಳ್ಳಬೇಕು. ಈ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ ಈಸಿ ಎರಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.